ಸ್ವರ ಸಾಮ್ರಾಟ್ ಅನ್ನೋ ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದು ನಿಜವಾಗಲೂ ಸಂತೋಷ ಪಡೋವಂಥ ವಿಷಯ. ಯಾಕೆಂದರೆ ನಾವು ಏನೇ ಇದ್ದರೂ ಸರಿ, ಏನೇ ಹೋದರೂ ಇರೋದು ಏನು ಅಂತ ಹೇಳಿದ್ರೆ ಸ್ವರಗಳು ಮಾತ್ರ ಇರುತ್ತೆ. ಈ ಸಪ್ತ ಸ್ವರಗಳು ಇದ್ದೇ ಇರುತ್ತೆ. ನಾನು ಹೋದರೂ ಸರಿ, ಯಾರು ಹೋದರೂ ಸರಿ, ಸಂಗೀತ ನಿರ್ದೇಶಕ ಹೋದರೂ ಸರಿ, ಈ ಸಪ್ತ ಸ್ವರಗಳನ್ನೋದು ಇದ್ದೇ ಇರುತ್ತೆ. ಈ ಸ್ವರ ಸಾಮ್ರಾಟ್ ಅನ್ನೋ ಕಾರ್ಯಕ್ರಮನ ಅವ್ರು ಮಾಡ್ತಾ ಇರೋದು ಒಂದು ರೀತಿ ನಿಜವಾಗಲೂ ಅಭಿನಂದನಾರ್ಹ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಇವತ್ತೊಂದು ದಿವಸ ಸ್ವರ ಸಾಮ್ರಾಟಗಳಲ್ಲಿ ಆಯ್ಕೆ ಮಾಡ್ಕೊಳ್ಳುವಂಥ ಕೆಲವು ನಿರ್ದೇಶಕರಿದ್ದಾರೆ. ಬೆರಳೆಣಿಕೆಯಲ್ಲಿ ಇರೋ ನಿರ್ದೇಶಕರು, ಸಿನಿಮಾ ನಿರ್ದೇಶಕರು ಇದ್ದಾರೆ, ಚಲನಚಿತ್ರ ನಿರ್ದೇಶಕರು ಇದ್ದಾರೆ. ಸಂಗೀತ ನಿರ್ದೇಶಕರು ಹೆಚ್ಚು ಕಮ್ಮಿ ಬಹಳ ಜನ ನಮ್ಮಿಂದ ಇವತ್ತಿನ ದಿವಸ ದೂರ ಹೊರಟೋಗಿದ್ದಾರೆ. ಇನ್ನು ಕೆಲವರು ಇದ್ದರೂ ಇರಬಹುದು. ಸೊ ಅವ್ರನ್ನೆಲ್ಲ ನೆನಪಿಸ್ಕೊಳ್ಳೋಕ್ಕೋಸ್ಕರ ಒಂದು ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಾವು ನಿಜವಾಗಲೂ ಕೂಡ ಅವ್ರನ್ನ ಅಭಿನಂದಿಸ್ತೀನಿ ನಾನು. ಹೀಗೆ ಅವರು ಸ್ವರ ಸಾಮ್ರಾಟ್ ಅಂತ ಪ್ರಾರಂಭ ಮಾಡಿದಾಗ ಸಂಗೀತ ನಿರ್ದೇಶಕರುಗಳು ಬರೋದು ಸಾಮಾನ್ಯವಾಗಿ GK ವೆಂಕಟೇಶ್ ಬರ್ತಾರೆ, ವಿಜಯಭಾಸ್ಕರ್ ಬರ್ತಾರೆ, ರಾಜನ್ ನಾಗೇಂದ್ರ ಬರ್ತಾರೆ, TG ಲಿಂಗಪ್ಪ ಬರ್ತಾರೆ, ಸತ್ಯಂ ಬರ್ತಾರೆ, KV ಮಹಾದೇವನ್ ಬರ್ತಾರೆ. ಹೀಗೆ ಹಲವಾರು ಸಂಗೀತ ನಿರ್ದೇಶಕರು, ಅತ್ಯುತ್ತಮವಾದ ಸಂಗೀತ ನಿರ್ದೇಶಕರು. ಆಮೇಲೆ ಆ ಪೈಕಿ ಲೆಜೆಂಡ್ಸ್ ಅಂತ ಹಳೆ ಲೆಜೆಂಡ್ಸ್ ಇದ್ದಾರಲ್ಲ, ಅವರೆಲ್ಲ ನಮ್ಮಿಂದ ದೂರ ಆದರೂ ಕೂಡ ಅವರ ಸಂಗೀತ ಆಮೇಲೆ ಅವರ ಹಾಡುಗಳು ಇವತ್ತೊಂದು ದಿವಸ ಕೂಡ ನಮ್ಮ ಮನಸ್ಸಿನಲ್ಲಿದೆ, ನಮ್ಮ ಕಿವಿಯಲ್ಲಿ ಗುಯ್ಗುಡ್ತಾ ಇದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಒಬ್ಬ ನಿರ್ದೇಶಕ. ಎಲ್ರಿಗೂ ಗೊತ್ತಾಯಿದೆ, ನನ್ನ ಹೆಸರು ಭಾರ್ಗವ ಅಂತ. ನಾನು ಕನ್ನಡ ಚಲನಚಿತ್ರ ನಿರ್ದೇಶಕ ಹಾಗೂ ಇದುವರೆಗೂ ಲೆಕ್ಕ ಹಾಕಿದ್ರೆ ಒಂದು 50 ಚಿತ್ರಗಳು ಮಾಡಿದ್ದೀನಿ. ಮುಂದೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಇದುವರೆಗೂ ಒಂದು 50 ಚಿತ್ರ ಮಾಡಿದ್ದೀನಿ. ಅದರಲ್ಲಿ 49 ಚಿತ್ರ ಕನ್ನಡದ್ದೇ ಮಾಡಿದ್ದೀನಿ, ಒಂದು ತೆಲುಗು ಮಾಡಿದ್ದೀನಿ. ಸೊ ಈ ಥರ ಒಂದು 50 ಚಿತ್ರಗಳಲ್ಲಿ ನಾನು ಅತ್ಯುತ್ತಮವಾದ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದರಲ್ಲಿ ಬಹಳ ಚಿತ್ರಗಳಿಗೆ ನನಗೆ ಸಂಗೀತ ನಿರ್ದೇಶನ ನೀಡಿದವರು ರಾಜನ್ ನಾಗೇಂದ್ರ. ಲೆಕ್ಕ ಹಾಕಿದ್ರೆ ಒಂದು 25-26 ಚಿತ್ರಗಳ ಮೇಲೇ ಇರಬಹುದು ಅವರು. ಅಂದರೆ ನನ್ನ ಸ್ವಂತ ನಿರ್ದೇಶನದಲ್ಲಿ. ಅದಕ್ಕಿಂತ ಮುಂಚೆ ನಾನು ಸಹ ನಿರ್ದೇಶಕನಾಗಿ ಕೂಡ ಅವ್ರನ್ನ ನೋಡಿದ್ದೆ. ನಾನು ಮೊದಲು ನೋಡಿದ್ದೇನೆ, ಸಂಗೀತ ನಿರ್ದೇಶಕರು ನೋಡಿದ್ದೇನೆ ರಾಜನ್ ನಾಗೇಂದ್ರ ಹೊರತು ಬೇರೆ ಸಂಗೀತ ನಿರ್ದೇಶಕರು ನೋಡಿರಲಿಲ್ಲ. ಸೊ ಆವಾಗ ಅವ್ರು ಇನ್ನೂ ಅಷ್ಟಾಗಿ ಒಳ್ಳೆಯ ಹೆಸರು ಮಾಡಿದ್ದರೂ ಕೂಡ ಸ್ವಲ್ಪ ಅವ್ರನ್ನ ನೋಡೋಕ್ಕೆ ಹೋದಾಗ ಇದೇನು ಈ ಮನೆಯಲ್ಲಿ ನಾನು ನೋಡ್ತಾ ಇದ್ದೀನಲ್ಲ, ಚಿಕ್ಕ ಮನೆಯಲ್ಲಿ ಮೇಲ್ಗಡೆ ಮನೆ ಒಂಥರ ಮಹಡಿ ಮೇಲ್ಗಡೆ ಇದ್ದರು, ಒಂದು ಚಿಕ್ಕದು ಒಂದು 2 ಬೆಡ್ರೂಮ್ಡ್ ಮನೆ ಅಂತ ಕಾಣಿಸುತ್ತೆ. ಅಲ್ಲಿ ನೋಡಿದೆ. ಅಲ್ಲಿ ಅವ್ರನ್ನ ನೋಡಿದಾಗ ನನ್ನ ಒಂದು ಆ ಚಿತ್ರ ಬಹಳ ಅತ್ಯುತ್ತಮವಾದ ಚಿತ್ರಕ್ಕೆ ಅವರು ಸಂಗೀತ ನಿರ್ದೇಶನ ಮಾಡ್ತಾಯಿದ್ರು. ಅದು ಹುಣಸೂರು ಕೃಷ್ಣಮೂರ್ತಿ ಅವರ ನಿರ್ದೇಶನದಲ್ಲಿ ರಾಜನ್ ನಾಗೇಂದ್ರ ಅವರು ಸಂಗೀತ ನಿರ್ದೇಶನ ಮಾಡ್ತಾಯಿದ್ದ ಚಿತ್ರ ರತ್ನಮಂಜರಿ ಅಂತ. ಆ ರತ್ನಮಂಜರಿಯಲ್ಲಿ ಕೂಡ ಬಹಳ ಅತ್ಯುತ್ತಮವಾದ ಹಾಡುಗಳನ್ನ ರಾಜನ್ ನಾಗೇಂದ್ರ ಅವರು ನೀಡಿದ್ದಾರೆ. ಅದರಲ್ಲಿ ಎಲ್ಲ ಹಾಡುಗಳೂ ತುಂಬ ಚೆನ್ನಾಗಿದೆ. ಅದರಲ್ಲೂ ಒಂದು ನರಸಿಂಹರಾಜು ಆಮೇಲೆ MN ಲಕ್ಷ್ಮಿ ಅವ್ರಿಗೊಂದು ಹಾಡು, ಕಾಮಿಡಿ ಹಾಡು ಹಾಕಿದ್ದಾರೆ. ಯಾರು ನೀ ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕಿಲ್ಲಿ ಜನರು ಬಂದುಳಿಯಲಾರು, ಏನಿದರ ಗುಟ್ಟು ಸಾರು ಅಂತ ಇದೊಂದು ಹಾಡು. ಅವತ್ತಿನ ದಿವಸದ ಹಾಡು ಇವತ್ತಿನ ದಿವಸ ಕೂಡ, ಅಂದರೆ ಇದು ಮಾಡೇನೇ ಹೆಚ್ಚು ಕಮ್ಮಿ ಒಂದು 50 ವರ್ಷದ ಮೇಲೆ ಆಗಿರಬೇಕು ಅಂತ ಕಾಣಿಸುತ್ತೆ. ಇವತ್ತು ಈ ಹಾಡುಗಳನ್ನ ಕಾರ್ಯಕ್ರಮದಲ್ಲಿ ಹಾಡ್ತಾ ಇರ್ತಾರೆ. ಇದರಲ್ಲೇ ಕೂಡ ಇನ್ನೂ ಒಂದು ಹಾಡು ಕೂಡ ತುಂಬ ಅತ್ಯುತ್ತಮವಾದ ಹಾಡು ಹಾಕಿದ್ದಾರೆ. ಒಂದು ಒಬ್ಬಳು ನರ್ತಿಕೆ ಇರ್ತಾಳೆ, ರಾಜಶ್ರೀ ಅಂತ ಕಲಾವಿದೆ, ಅವರಿಗೆ ಈ ಹಾಡು ಹಾಕಿದ್ರು. ಅದು ಏನಂತ ಭಾಳ ಚೆನ್ನಾಗಿದೆ. ಅದು ತುಂಬ ಸ್ಪೀಡಾಗಿ ಹೋಗೋ ಹಾಡೋದು. ಗಿಲಕ್ ಕಾಲಿಗೆಜ್ಜೆ ಜಣಕ್ ಕೈಯ ಬಳ ಟಣಕ್ ರಂಗೆತ್ತಿತೋ, ನಿನ್ನ ಕಂಡು ಕೊನೆಯ ಹಾರಿಗುಂಗೆದ್ದಿತೋ ಅಂದ್ಬಿಟ್ಟು ಈ ಹಾಡು ಏನು ಸ್ಪೀಡ್ ಇದೆ ಅಂದರೆ ಅಷ್ಟು ಸ್ಪೀಡಾಗಿದೆ ಈ ಹಾಡು. ಸೊ ಈ ಹಾಡುಗಳನ್ನ ಕೂಡ ನಾನು ಎಷ್ಟೇ ಚಿತ್ರಗಳು ಮಾಡಿದ್ದರೂ ಕೂಡ ಈ 2 ಹಾಡುಗಳನ್ನ ಮಾತ್ರ ನನ್ನ ಮನಸ್ಸಿಂದ ಹೋಗ್ತಾನೇ ಇಲ್ಲ. ಇವತ್ತು ಕೂಡ ಅಚ್ಚಳಿದೇನೆ ಆ 2 ಹಾಡಿದೆ. ಆಮೇಲೆ ನಾನು ಸಹ ನಿರ್ದೇಶನ ಮಾಡಿದ್ದ ಮೇರು ಮುತ್ತಣದಲ್ಲೂ ಕೂಡ ರಾಜನ್ ನಾಗೇಂದ್ರ ಅವರೇ ಸಂಗೀತ ನೀಡಿರೋರು. ಅದರಲ್ಲೂ ಅಷ್ಟು ಕೂಡ ಸೂಪರ್ ಡೂಪರ್ ಹಾಡಂತ ಹೇಳ್ಬೋದು. ಅದರಲ್ಲಿ ಇವತ್ತು ಕೂಡ ಚೆನ್ನಾಗಿರೋದು, ಇವತ್ತು ಕೂಡ ಅರ್ಥಗರ್ಭಿತವಾಗಿರೋದು, ಇವತ್ತು ಕೂಡ ಅದರಲ್ಲಿ ಸಾಹಿತ್ಯ ಸಂಗೀತ ಇರೋದು ಅಂತ ಹೇಳಿದ್ರೆ, ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ. ಈ ಹಾಡು ತುಂಬ ಚೆನ್ನಾಗಿದೆ. ಪಲ್ಲವಿ ಎಷ್ಟು ಚೆನ್ನಾಗಿದೆಯೋ ಅದರಲ್ಲಿ ಚರಣನೂ ಕೂಡ ಚೆನ್ನಾಗಿದೆ. ಆಮೇಲೆ ಅದರಲ್ಲೇ ಕೂಡ ಇನ್ನೊಂದು ಹಾಡು ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಅಯ್ಯಯ್ಯಯ್ಯೋ ಹಳ್ಳಿ ಮುಖ, ಏನು ಅಂದ ಏನು ಚಂದ, ತಿಪ್ಪಾರಹಳ್ಳಿ ಹೈದ.
ಈ ಹಾಡು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಹಾಡಲ್ಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇದರ ಪಲ್ಲವಿ ಇದೆಯಲ್ಲ, ಇದರ ಪಲ್ಲವಿನ ರಾಜನ್ ನಾಗೇಂದ್ರ ಅವರೇ ಬರೆದಿದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಏನು ಅಂತ ಹೇಳಿದ್ರೆ, ನಾವು ಒಂದು ಚಿತ್ರದಲ್ಲಿ ಸಂಗೀತ ನೀಡಬೇಕು ಅಂತ ಹೇಳಿದಾಗ ಮೊದಲು ಆ ಚಿತ್ರಕ್ಕೆ ನಾವು ಆಯ್ಕೆ ಮಾಡೋದನ್ನೇ ಕಥೆನ ಆಯ್ಕೆ ಮಾಡ್ತೀವಿ. ಆ ಕಥೆಗೆ ಆಯ್ಕೆ ಮಾಡಿದಾಗ ಆ ಕಥೆಗೆ ಪೂರಕವಾಗಿ ಎಲ್ಲೆಲ್ಲಿ ಹಾಡಬೇಕು, ಯಾವ್ಯಾವ ಥರ ಹಾಡಬೇಕು, ಇದೊಂದು ಯುಗಳ ಗೀತೆ ಬೇಕೆ ಅಥವಾ ಇದೊಂಥರ ವಿರಹ ಗೀತೆ ಬೇಕೆ ಅಥವಾ ತಮಾಷೆ ಹಾಡಬೇಕೆ, ಹಾಡುಗಳಲ್ಲಿ ಥರಥರಾವರಿ ಹಾಡುಗಳಿರೋದ್ರಿಂದ ಕಥೆಗೆ ತಕ್ಕಾಗಿ ಹಾಡುಗಳನ್ನ ಅಳವಡಿಸ್ಬೇಕಾಗತ್ತೆ. ಆಮೇಲೆ ಅದಕ್ಕೆ ಸಾಹಿತ್ಯ ಬರೀಬೇಕಾಗತ್ತೆ. ಇದು ಉದಯ್ ಶಂಕರ್ ಬಂದಿದ್ದರೂ ಕೂಡ, ಸಾಹಿತ್ಯ ಬರೆಯೋಕ್ಕೆ ಬಂದಿದ್ದರೂ ಕೂಡ ಈ ಪಲ್ಲವಿನ ರಾಜನ್ ನಾಗೇಂದ್ರನೇ ಬರೆದ್ರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮೇರ್ ಮುತ್ತಣ್ಣದಲ್ಲಿ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ. ಆಮೇಲೆ ಕೊನೆಯಲ್ಲಿ ಒಂದು ರಾಜ್ಕುಮಾರ್ ಭಾರತಿಯವರು ಹಾಡೋದಕ್ಕೆ ಒಂಥರ ಕುಡಿದು ಹಾಡೋದು ಒಂದು ಹಾಡಿದೆ, ಅದು ಚೆನ್ನಾಗಿದೆ. ರಾಜನ್ ನಾಗೇಂದ್ರ ಅವರು ಏನು ತೊಗೊಂಡ್ರೂ ಕೂಡ ಅವರು ಅಚ್ಚುಕಟ್ಟಾಗೇ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಅವ್ರಿಗೆ ನಾನು ನಿರ್ದೇಶಕನಾಗಿದ್ದಾಗ ನೋಡಿದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ನಾವು ಅವ್ರಿಗೆ ಮೊದಲು ಸಂಗೀತ ನಿರ್ದೇಶಕರು ಅಂತ ಅವ್ರನ್ನ ನಾವು ನಿಗದಿ ಮಾಡಿದ ಮೇಲೆ ಅವ್ರಿಗೆ ನಾವು ಕತೆ ಹೇಳ್ತೀವಿ. ನಿರ್ದೇಶಕರು ಅವರ ಕತೆ ಹೇಳ್ತೀವಿ. ಕತೆ ಹೇಳಿದ ಮೇಲೆ ಕಥೆಯಲ್ಲಿ ಪೂರಕವಾಗಿ ಯಾವ್ಯಾವ ಹಾಡುಗಳು ಬರುತ್ತೆ, ಎಷ್ಟೆಷ್ಟು ಹಾಡುಗಳು ಬರುತ್ತೆ, ಆ ಹಾಡುಗಳಲ್ಲಿ ಏನು ಸಂದರ್ಭದಲ್ಲಿ ಬರುತ್ತೆ ಅನ್ನೋದನ್ನೆಲ್ಲನೂ ನಾವು ಅವ್ರಿಗೆ ಹೇಳ್ತೀವಿ. ಆದರೆ ಕತೆ ಹೇಳಿ, ಕಥೆಯಲ್ಲಿ ಈ ಮೊದಲನೇ ಹಾಡು, ಎರಡನೇ ಹಾಡು, ಈ ಥರ ಎಷ್ಟು ಹಾಡಿದೆಯೋ ಅಷ್ಟು ಹಾಡುಗಳು ಯಾವ ಥರ ಬರುತ್ತೆ, ಏನು ಸನ್ನಿವೇಶದಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಒಂದೊಂದು ಸತಿ ಏನಾಗುತ್ತೆ ಅಂದರೆ, ಸಂಗೀತ ನಿರ್ದೇಶಕರು ರಾಗ ಸಂಯೋಜನೆ ಮಾಡ್ತಾರೆ. ಅಂದರೆ ಯಾವ ರಾಗದಲ್ಲಿ ಸಂಯೋಜನೆ ಮಾಡಿ ಆವಾಗ ಮಾಡಿದ ಮೇಲೆ ಅದಕ್ಕೆ ಪೂರಕವಾಗಿ ಸನ್ನಿವೇಶಕ್ಕೆ ತಕ್ಕಾಗಿ ಸಾಹಿತ್ಯನ ನಮ್ಮ ಸಾಹಿತ್ಯ ಬರೆಯೋರು, ಹಾಡು ಬರೆಯೋರು, ಉದಯ್ ಶಂಕರ್ ಆಗಲಿ, ಜಯಗೋಪಾಲ್ ಆಗಲಿ, ಇವರು ವಿಜಯ ನರಸಿಂಹ ಆಗಲಿ, ಯಾರೇ ಆಗಲಿ, ಅವರಿಗೆ ಈ ಹಾಡಿಗೆ ಹಿನ್ನೆಲೆ ಏನು ಕಥೆ ಇರುತ್ತೆ ಅನ್ನೋದನ್ನು ನಾವು ಅವ್ರಿಗೆ ಹೇಳ್ತೀವಿ. ಸೊ ಆ ಥರ ಹೇಳಿದಾಗ ಆ ಕಥೆನ, ಅದ್ರಲ್ಲಿ ಕಥೆ ಏನು ಸಾರಾಂಶ, ಆ ಕಥೆನ ಅದನ್ನು ಗ್ರಹಿಸಿ ಅದಲ್ಲಿ ಆಮೇಲೆ ಸಾಹಿತ್ಯ ಬರೆಯೋಕ್ಕೆ ಶುರು ಮಾಡ್ತಾರೆ. ಸೊ ಈ ಥರ ಮೊದಲು ಬರೆಯುವಾಗಲೇ ಏನು ಮಾಡ್ತಾರೆ, ಸಾಹಿತ್ಯನ ಎತ್ಕೋತಾನೆ. ಒಂದೊಂದು ಸತಿ ಏನಾಗುತ್ತೆ ಅಂದರೆ, ಒಂದು ರಾಗ ಸಂಯೋಜನೆ ಮಾಡಿ ಸಾಹಿತ್ಯ ಬರೆಯೋದಿರುತ್ತೆ. ಇನ್ನೊಂದು ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಈ ಕಥೆಯಲ್ಲಿ ಒಂದು ಕಥೆ ಇರುತ್ತೆ ಅಂದ್ಕೊಳ್ಳಿ, ಹಾಡಲ್ಲೇ ಒಂದು ಕಥೆ ಇರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ರಾಗ ಸಂಯೋಜನೆ ಮಾಡೋದಕ್ಕಿಂತ ಆ ಹಾಡನ್ನು ಏನಿದೆ, ಹಾಡನ್ನು ಆಮೇಲೆ ಗೀತೆನ ಅಥವಾ ಹಾಡನ್ನು ಬರೆದುಬಿಟ್ಟು ಅದಕ್ಕೆ ರಾಗ ಸಂಯೋಜನೆ ಮಾಡ್ತಾರೆ. ಒಂದು ರಾಗ ಸಂಯೋಜನೆ ಮಾಡಿ ಸಾಹಿತ್ಯ ಬರೆಯೋದು, ಇನ್ನೊಂದು ಬರೆದ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ಕುವೆಂಪು, ದ ರಾ ಬೇಂದ್ರೆ ಇವರುಗಳು ಬರೆದಿರೋದೆಲ್ಲ ಪದ್ಯಗಳಿರುತ್ತೆ. ಆ ಪದ್ಯಗಳಿಗೆ ನಂತರ ರಾಗ ಸಂಯೋಜನೆ ಮಾಡ್ತಾರೆ. ಈ ಥರ ಇರುತ್ತೆ. ಸೊ ಈ ಥರ ಎರಡು ಪದ್ಧತಿ ರಾಗ ಸಂಯೋಜನೆಯಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಯಾವಾಗಲೂ ಕೂಡ ರಾಗ ಸಾಹಿತ್ಯಕ್ಕೆ ಬರೆಯೋದಕ್ಕಿಂತ ಹೆಚ್ಚಾಗಿ ರಾಗ ಸಂಯೋಜನೆಯಲ್ಲಿ ಮಾಡಿಸೋದೇ ಜಾಸ್ತಿ ಇರುತ್ತೆ. ಆದ್ದರಿಂದ ಈ ಥರ ಈ ಹಾಡಿಗೆ ಬರೆಯುವಾಗ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಚಿಕ್ಕ ಉದಾಹರಣೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ರಾಗ ಸಂಯೋಜನೆ ಆದಾಗ ಸಾಹಿತಿಗಳಿಗೆ ಸಾಹಿತ್ಯ ಬರೆಯೋಕ್ಕೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಕೆಲವು ಪದಗಳನ್ನ ನಾವು ಕೊಡ್ತೀವಿ. ಏನು ಪದಗಳು ಅಂತ ಹೇಳಿದ್ರೆ, ಅದು ಡಮ್ಮಿ ಪದಗಳು ಅಂತ ಹೇಳ್ತೀವಿ. ಅಂದರೆ ಈ ಕಥೆಗೆ ಏನು ಸಂಬಂಧ ಇರಲ್ಲ, ಬರೀ ಪದಗಳು, ಪೊಳ್ಳು ಪದಗಳು, ಹುಸಿ ಪದಗಳು ಅಂತ ಇರುತ್ತೆ. ಆ ಥರದ್ದೆಲ್ಲ ಕೊಡ್ತೀವಿ. ಆ ಥರ ಕೊಟ್ಟು ಆಮೇಲೆ ನಂತರ ಸಾಹಿತ್ಯ ಬರೀತಾರೆ. ಈಗ ಅದೇ ಥರ ಒಬ್ಬ ಸಂಗೀತ ನಿರ್ದೇಶಕರು, ರಂಗರಾವನ್ ಅವರು ಸಂಗೀತ ನಿರ್ದೇಶಕರು, ಹೇಗೆ ಅಂತ ಹೇಳಿದ್ರೆ, ಅವ್ರನ್ನ ನಾನು ನೋಡಿದಾಗ, ನಮ್ಮ ಸಂಸಾರ ಅನ್ನೋ ಚಿತ್ರದಲ್ಲೇ ನೋಡಿದಾಗ, ಅವರು ಹಾರ್ಮೋನಿಯಂ ಇಟ್ಕೊಂಡು ರಾಗ ಸಂಯೋಜನೆ ಮಾಡ್ತಾ ಇರಲಿಲ್ಲ. ಅವರು ಮಾಡ್ತಾಯಿದ್ದ ರಾಗ ಸಂಯೋಜನೆ ಯಾವ ಥರಲ್ಲಿ ಅಂತ ಹೇಳಿದ್ರೆ, ವೀಣೆಯಲ್ಲಿ ರಾಗ ಸಂಯೋಜನೆ ಮಾಡ್ತಾಯಿದ್ರು. ನಮಗೆಲ್ಲ ಅಷ್ಟಾಗಿ ಸಂಗೀತ ಗೊತ್ತಿಲ್ಲ, ಇವತ್ತಿಗೂ ಅಷ್ಟೇ ನಂಗೆ ಸಂಗೀತ ಗೊತ್ತಿಲ್ಲ. ರಾಗ ಸಂಯೋಜನೆ ಮಾಡಿಸ್ತೀನಿ, ಹಾಡುಗಳು ಪಾಪ್ಯುಲರ್ ಆಗಿದೆ, ಹಿಟ್ಟಾಗಿದೆ, ಎಲ್ಲ ಇದೆ. ಬಟ್ ನನಗೇನು ಕೂಡ ರಾಗ ತಾಳ ಏನೋ ಗೊತ್ತಿಲ್ಲ. ಸೊ ಅವ್ರು ಏನು ಮಾಡಿದ್ರು ಅಂದರೆ, ನಾವೆಲ್ಲ ಹೋಗಿದ್ದು ಏನೋ ಟ್ಯೂನ್ ಕಂಪೋಸಿಂಗ್ ರಂಗರಾವ್ ಮಾಡ್ತಾರೆ ಅಂತ. ಆವಾಗ ನಾನು ಇನ್ನೂ ಸಹ ನಿರ್ದೇಶಕ. ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ವೀಣೆ ತುಂಬ ಚೆನ್ನಾಗಿ ನುಡಿಸ್ತಾಯಿದ್ರು, ತುಂಬ ಚೆನ್ನಾಗಿ ಎಲ್ಲನೂ ಕೂಡ. ಅವರು ಆವಾಗ ಆ ಹಾಡುಗಳಿಗೆ ಸಂಗೀತ ಇದಕ್ಕೆ ಕಚೇರಿ ಕೊಡ್ತಾಯಿದ್ರು. ಆಮೇಲೆ ಸಿನಿಮಾದಲ್ಲಿ ಹಾಡುಗಳು ರೆಕಾರ್ಡ್ ಮಾಡ್ತೀವಲ್ಲ, ಆವಾಗ ಅವರು ವೀಣೆ ಕೂಡ ಬಾರಿಸ್ತಿದ್ರು.
ಸೊ ಈ ಥರದ್ರಲ್ಲಿ ಅವರು ಮಾಡಿದಾಗ ಏನು ಅಂತ ಹೇಳಿದ್ರೆ ನಮಗೆ ಅವರು ಹಾಡನ್ನು ಒಂದು ಕೇಳಿಸಿದ್ರು. ಯಾವ ಥರ ಕೇಳಿಸಿದ್ರು? ವೀಣೆಯಲ್ಲಿ ಕೇಳಿಸಿದ್ರು. ಹಾರ್ಮೋನಿಯಂ ಅಂದರೆ ಒಂಥರ ಇರುತ್ತೆ, ವೀಣೆಯಲ್ಲಿ ಕೇಳಿಸಿದಾಗ ವೀಣೆಯಲ್ಲಿ ಕೇಳಿಸಿದಾಗ ಅದು ಹೆಂಗೆ ಕೇಳಿಸ್ತಾ ಇತ್ತು ಅಂತ ಹೇಳಿದ್ರೆ ಡೈನ್ ಡೈ 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 ಡಾ 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 ಡೇ ಡಾ ಡೇ ಡೇ ಡಾ 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 ಹಿಂಗೆ ಬಾರಿಸಿದ್ರು. ನಮಗೆ ನಿರ್ದೇಶಕರಿಗೆ ಹೆಂಗೆ ಗೊತ್ತಾಗುತ್ತೆ ಅಥವಾ ಆ ಸಹ ನಿರ್ದೇಶಕರಿಗೆ ಹೇಗೆ ಗೊತ್ತಾಗುತ್ತೆ? ಈ ಥರದ್ದು ಇದ್ದಾಗ ಡಮ್ಮಿ ವರ್ಡ್ಸ್ಗಳು, ಹುಸಿ ಪದಗಳು ಅಂತ ಹೇಳಿದ್ರು, ಪೊಳ್ಳು ಪದಗಳನ್ನೆಲ್ಲ ಕೊಟ್ಟು ಬರೆದರು. ಉದಯಶಂಕರ್ ಏನಂತ ಬರೆದ್ರು ಅಂತ ಹೇಳಿದ್ರೆ, ಇವತ್ತಿನ ದಿವಸ ಉದಯಶಂಕರ್ ನಮ್ಮಲ್ಲಿ ಇಲ್ಲ, ಆದರೂ ಕೂಡ ದೊಡ್ಡ ಸಾಹಿತಿ ಅಂತ ಹೇಳ್ಬೋದು. ಉದಯಶಂಕರ್ ಒಂದು ಮರ್ಕ್ಯುರಿ ಅಂತ ಹೇಳ್ಬೋದು. ಬೇಕಾದ್ರೆ ಒಂದು 2 ನಿಮಿಷದಲ್ಲೇ 3 ನಿಮಿಷದಲ್ಲಿ ಬೇಕಾದ್ರೆ ಒಂದು ಹಾಡನ್ನು ಬರೆದು ಹಾಕ್ಬಿಡ್ತಾರೆ. ಪಲ್ಲವಿ, ಚರಣ, 2 ಚರಣ ಎಲ್ಲನೂ ಬರೆಯುವಷ್ಟು ನೈಪುಣ್ಯತೆ, ಅಷ್ಟೇ ತಲೆಯಲ್ಲಿ ಬುದ್ಧಿನೂ ಇರುತ್ತೆ, ಕಥೆನೂ ಇರುತ್ತೆ. ಅದಕ್ಕೆ ಬೇಕಾದ ಪದಗಳನ್ನೆಲ್ಲ ಇಟ್ಕೊಂಡು ಕೊಡ್ತಿದ್ದ ವ್ಯಕ್ತಿ ನಮ್ಮ ಉದಯಶಂಕರ್ ಅವರು. ಸೊ ಅವರು ಏನು ಬರೆದ್ರು ಈ ಹಾಡಿಗೆ? ಡೈ 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 ಅಂದಿದ್ದಕ್ಕೆ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವಕ್ಕೆ ನಾನೇ ನಾನ, ನೀ ತಂದ ವರದಿಂದ ಬಾಳೆ ಬಂಗಾರ ಅಂತ ಈ ಥರ ಇವರು ರಂಗರಾವ್ ಕಂಪೋಸ್ ಮಾಡಿದ್ರು. ಸೊ ಕಂಪೋಸ್ ಮಾಡೋ ಮ್ಯೂಸಿಕ್ ಡೈರೆಕ್ಟರ್ಗಳು ಒಂದೊಂದು ಥರ ಕಂಪೋಸ್ ಮಾಡ್ತಾ ಇರ್ತಾರೆ. ಇವರು ಈ ಥರ ಕಂಪೋಸ್ ಮಾಡಿದ್ರೆ, ಸತ್ಯಂ ಅಂತ ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ಬಹಳ, ಅವರು ಕೂಡ ಅಷ್ಟೇ ಮರ್ಕ್ಯುರಿ ಅಂತ ಹೇಳ್ಬೋದು. ಅವ್ರಿಗೆ ಒಂದು ಹಾಡು ಬೇಕು ಅಂತ ಕೇಳಿದ್ರೆ ಅವರು ಅವೆಲ್ಲ ಏನು ಕತೆ ಗೀತೆ ಅವೆಲ್ಲ ಏನು ಯೋಚನೆನೇ ಮಾಡ್ತಾ ಇರಲಿಲ್ಲ. ಏನು ಹಾಡಬೇಕು? ಡ್ಯೂಯೆಟಾ? ಓಕೆ, ಡ್ಯೂಯೆಟ್ಟು ಹಾರ್ಮೋನಿಯಂ ಇಟ್ಕೊಂಡು ಬಾರಿಸೋರು. ಅವ್ರಿಗೆ ಏನಂತ ಹೇಳಿದ್ರೆ, ಅವ್ರದಲ್ಲಿ ಇನ್ನೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಒಂದು ಈ ತಪಲಾ ಡೋಲಕ್ ಇದೆಯಲ್ಲ, ಆ ಡೋಲಕನ್ನು ಇಟ್ಕೊಂಡ್ಬಿಡ್ತಾರೆ. ಡೋಲಕ್ ಇಟ್ಕೊಂಡು ಅದರಲ್ಲಿ ಕಂಪೋಸ್ ಮಾಡ್ತಾಯಿದ್ರು ಅವರು, ಡಂಗ್ ಡುಂಗ್ 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 ಅಂತ. ಸೊ ಅವ್ರದ್ದೊಂಥರ ಟೈಪ್ ಅವ್ರದ್ದು. ಸೊ ಹೀಗೆ ಒಬ್ಬೊಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಒಬ್ಬೊಬ್ಬರು ಒಂದೊಂದು ಥರ ವಿಭಿನ್ನವಾಗಿ ರಾಗ ಸಂಯೋಜನೆ ಮಾಡ್ತಾ ಇರ್ತಾರೆ. ಅವ್ರ ಜೊತೆಯೆಲ್ಲ ನಾವು ವರ್ಕ್ ಮಾಡ್ತೀವಲ್ಲ, ಆ ಅನುಭವ ಇದೆಯಲ್ಲ, ಅದನ್ನು ಎಷ್ಟು ಹೇಳಿದ್ರೂ ಸಾಲದು. ಸೊ ರಾಜನ್ ನಾಗೇಂದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ, ನಾನು ಅಷ್ಟೊಂದು ಚಿತ್ರಗಳು ಮಾಡಿದ್ದೀನಿ ಅಂತ. ನನ್ನ ಮೊದಲನೇ ಚಿತ್ರ ನನ್ನ ಸ್ವತಂತ್ರ ನಿರ್ದೇಶನದಲ್ಲಿ ನನಗೆ ಆಸೆ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ನಾನು ಬಹಳ ಚಿತ್ರಗಳಿಗೆ ರಾಜನ್ ನಾಗೇಂದ್ರ ಜೊತೆ ಸಹ ನಿರ್ದೇಶಕನಾಗಿ ಮಾಡಿದ್ದೀನಿ. ಅವರು ಏನು ಅಂತ ಹೇಳಿದ್ರೆ, ಒಂದು ಚೂರು ಜಂಪ ಏನೂ ಇಲ್ಲ, ನಿಗರ್ವಿ ಅಂತ ಹೇಳ್ಬೋದು. ಅವ್ರಿಗೆ ಕತೆಗೆ ಸಂಗೀತಕ್ಕೆ ಅವ್ರು ಫಿಕ್ಸ್ ಮಾಡಿದ ತಕ್ಷಣ, ಅವ್ರ ಕತೆ ಹೇಳಿದ ತಕ್ಷಣ ಯಾವ್ಯಾವ ಸನ್ನಿವೇಶ ಅಂತ ಹೇಳ್ಬಿಟ್ರೆ 3-4 ದಿವಸದಲ್ಲಿ ಟ್ಯೂನ್ ಕೇಳಿಸ್ತಾರೆ. ಟ್ಯೂನ್ ಕೇಳಿಸ್ದಾಗ ರಾಗ ಸಂಯೋಜನೆ ಮಾಡಿ ಕೇಳಿಸ್ತಾರೆ. ನಮಗದು ಓಕೆ ಆದರೆ ಅದು ಓಕೆಗೆ ಸಾಹಿತಿಯನ್ನು ಕರ್ಕೊಂಬಂದು ಇದು ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೇರೆ ಸಂಯೋಜನೆ ಮಾಡಿಕೊಡ್ತಾರೆ. ಸೊ ಆ ಥರ ಅವರಲ್ಲಿ ಒಂದೇನು ಅಂತ ಹೇಳಿದ್ರೆ, ತುಂಬ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇದೆ. ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವರು ಅದಕ್ಕೇನು ಬೇಜಾರು ಪಡ್ಕೋತಾ ಇರಲಿಲ್ಲ, ನಮ್ಮನ್ನೇನು ಬೈತಾ ಇರಲಿಲ್ಲ, ಏನೂ ಹೇಳ್ತಾ ಇರಲಿಲ್ಲ. ಸೊ ಪುನಃ ಹಾರ್ಮೋನಿಯಂ ತೊಗೊಂಡು ಪುನಃ ಕಂಪೋಸ್ ಮಾಡೋಕ್ಕೆ ಶುರು ಮಾಡೋರು. 1-2-3 ದಿವಸ ಟೈಮ್ ತೊಗೊಳ್ಳೋರು. ಸೊ ಹೀಗೆ ಅವ್ರ ಪ್ಯಾಟ್ರನ್ನು ನನಗೆ ತುಂಬ ಹಿಡಿಸ್ತು. ಯಾಕೆಂದ್ರೆ ನಮಗೆ ಏನು ಬೇಕು ಅನ್ನೋದನ್ನು ನಾವು ಹೇಳ್ಬೋದು. ಆಮೇಲೆ ಡೈರೆಕ್ಟ್ರಿಗೆ ಏನು ಬೇಕು ಅನ್ನೋದನ್ನು ಆ ಮ್ಯೂಸಿಕ್ ಡೈರೆಕ್ಟ್ರು ಕೊಡ್ತಾಯಿದ್ರು. ಅದರಿಂದ ನನಗೆ ಅವ್ರ ಜೊತೆ ಬಹಳ ಅಡ್ಜಸ್ಟ್ ಆಗ್ತಾಯಿತ್ತು. ಸಹ ನಿರ್ದೇಶಕನಾಗಿದ್ದಾಗಲಿಂದಲೇ ನೋಡಿದ್ದರಿಂದ ನನ್ನ ಸ್ವಂತ ಚಿತ್ರ ಅಂದರೆ ಮೊದಲನೇ ನಿರ್ದೇಶನದ ಚಿತ್ರ ಭಾಗ್ಯವಂತರು ಚಿತ್ರಕ್ಕೆ ಅವರೇ ಬೇಕು ಅಂತ ಕೇಳಿದೆ. ಅದಕ್ಕೆ ತಕ್ಕಾಗಿ ಆ ಚಿತ್ರದ ನಿರ್ಮಾಪಕ ದ್ವಾರಕೀಶ್ ಅವರು ಕೂಡ ನನಗೆ ಫಸ್ಟ್ ಡೈರೆಕ್ಷನ್ ಕೊಟ್ಟಿದ್ದು. ಅವರು ಇವತ್ತಿನ ದಿವಸ ನಾನು ಅವರಿಗೆ ತುಂಬ ಚಿರುಣಿಯಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ನನಗೆ ಇಷ್ಟಪಟ್ಟು ರಾಜನ್ ನಾಗೇಂದ್ರನೇ ಕೊಟ್ಟರು. ಅದಲ್ಲದೆ ರಾಜನ್ ನಾಗೇಂದ್ರ ಹಾಡು 4 ಹಾಡು ಕೊಟ್ಟಿದ್ದಾರೆ. 4 ಹಾಡು ಕೂಡ ಇವತ್ತು ಕೂಡ ಒಂದು ಹಾಡುಗಳೆಲ್ಲ ಚೆನ್ನಾಗಿದೆ. ಸೊ ಅದರಿಂದ ನನ್ನ ಜೀವನ ಮೊದಲು ಈ ಸ್ವರ ಸಾಮ್ರಾಟ್ ಅನ್ನೋ ಚಿತ್ರಕ್ಕೆ ನಾನು ನಿರ್ದೇಶನದಲ್ಲಿ ನನಗೆ ಸ್ವರ ಸಾಮ್ರಾಟ್ ಕೊಟ್ಟ ರಾಜನ್ ನಾಗೇಂದ್ರ, ಆ 4 ಹಾಡುಗಳು ಕೂಡ ಇವತ್ತೊಂದು ದಿವಸ ಕೂಡ ಅದು ತುಂಬ ಚೆನ್ನಾಗಿದೆ, ಸಂಗೀತಮಯವಾಗಿದೆ. ಇವತ್ತು ಕೂಡ ಹಾಡುಗಳು ಇನ್ನೂ ಚೆನ್ನಾಗಿದೆ ಇವತ್ತಿನ ದಿವಸ ಕೂಡ. ಅದರಲ್ಲಿ ಎಸ್ಪೆಷಲಿ ಒಂದು ಹಾಡು ಮಾತ್ರ, ನಿನ್ನ ಮನವು ಸೇರಿತು, ನನ್ನ ಹೃದಯ ಹಾಡಿತು, ರಾಗವು ಒಂದೇ ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು, ನನ್ನ ಮನವು ಸೇರಿತು ಅಂತ ಈ ಹಾಡಲ್ಲಿ ಕೂಡ ಎಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಪ್ರೇಮಗೀತೆಗಳು, ಯುಗಳ ಗೀತೆಗಳು ಅದು ಬರೆದಾಗ ಅಲ್ಲಿ ಜಾಸ್ತಿ ನಮಗೆ ಏನು ಹೇಳೋಕ್ಕೆ ಏನು ಇರೋದಿಲ್ಲ. ಒಂದೊಂದು ಸತಿ ಪ್ರೇಮ ಹೇಳೋದಷ್ಟೇ ಇರುತ್ತೆ,
ನಿನ್ನ ಕಣ್ಣು ಚೆನ್ನಾಗಿದೆ, ನಿನ್ನ ನೋಟ ಚೆನ್ನಾಗಿದೆ, ನಿನ್ನ ನಡೆ ಚೆನ್ನಾಗಿದೆ, ನಿನ್ನ ತುಟಿ ಚೆನ್ನಾಗಿದೆ, ದಾಳಿಂಬೆ ಸಾಲಿದೆ, ಈ ಥರ ಇದೆ, ನೀನು ಹಾಡ್ತಾ ಇದ್ದರೆ ಪುಟ ಕವನ ಅದು ಪೇಜು ಅಥವಾ ಏನೇನೋ ನವಿಲು ಈ ಥರದ್ದೆಲ್ಲ ಏನೇನೋ ಬರ್ತಾ ಇರುತ್ತೆ ಪದಗಳೆಲ್ಲ. ಸೊ ಇದು ಯುಗಳಗೀತೆ ಅಂತ ಹೇಳಿದಾಗ ಅಷ್ಟಾಗಿ ಏನು ಕತೆ ಹೇಳೋಕ್ಕೇನು ಇರೋದಿಲ್ಲ. ಪ್ರೇಮ ಒಂದು ಹೇಳಬೇಕು, ಪ್ರೇಮಕ್ಕೆ ಅಚ್ಚುಕಟ್ಟಾಗಿರೋ ಒಂದು ಸಾಹಿತ್ಯ ಕೊಡಬೇಕು. ಸೊ ಪ್ರೇಮಕ್ಕೆ ಕೂಡ ಮಾಮೂಲಿ ಹಂಗೆ ಪದ ಕೊಟ್ಟರು ಕೂಡ ಪ್ರೇಮಕ್ಕೂ ಕೂಡ ಸಾಹಿತ್ಯ ಕೊಡ್ತು ಅಂತ ಹೇಳಿದ್ರೆ, ಒಳ್ಳೆ ಸಾಹಿತ್ಯ ಕೊಡ್ತು ಅಂತ ಹೇಳಿದ್ರೆ, ಪ್ರೇಮಿಮಯವಾಗಿತ್ತು ಅಂತ ಹೇಳಿದ್ರೆ, ಅಂದವಾಗಿತ್ತು ಅಂತ ಹೇಳಿದ್ರೆ, ಆ ಹಾಡುಗಳು ನಿಜವಾಗ್ಲೂ ಅಮರವಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಹಾಡು ಮಾತ್ರ ಇದು ನಾನು ಸಹ ನಿರ್ದೇಶಕನಾಗ ಮಾಡಿದ್ದ ಚಿತ್ರ, ಇದು ಕೂಡ ರಾಜನ್ ನಾಗೇಂದ್ರದ್ದೇ, ನಾನಿನ್ನ ಮರೆಯಲಾರೆ ಅನ್ನೋ ಚಿತ್ರದಲ್ಲಿ. ಅದರಲ್ಲೂ ಅಷ್ಟೇ ಒಂದು ಪ್ರೇಮದ ಹಾಡು ಬರೆದಿದ್ದಾರೆ. ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ, ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ ಅಂತ ಈ ಹಾಡು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಇನ್ನೊಂದು ಹಾಡು, ನಿನ್ನ ಮರೆಯಲಾರೆ ನಿನ್ನ ಮರೆಯಲಾರೆ, ನಿನ್ನ ಮರೆಯಲಾರೆ. ಸೂಪರ್. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಇಂದು ಒಂದು ಹಾಡು ಬರೆದಿದ್ದಾರೆ, ಸೂಪರ್ ಡೂಪರಾಗಿ ಮಾಡಿದ್ದಾರೆ ರಾಜನ್ ನಾಗೇಂದ್ರ, ಉದಯ್ ಶಂಕರ್ ಅಷ್ಟೆ. ಸಿಹಿ ಮುತ್ತು ನಂಗೊಂದು, ಕೆನ್ನಗೆ ಗಲ್ಲಕ್ಕೆ ಮತ್ತೊಂದು, ಕಂದ ಕೊಡುವೆಯ. ಸಿಹಿ ಮುತ್ತು ಇನ್ನೊಂದು. ಇದು ನಾನು ನಿರ್ದೇಶಕನಾಗಿದ್ದಾಗ ಮೇಲೂ ಕೂಡ ಈ ಚಿತ್ರದ ಹಾಡಿದೆಯಲ್ಲ, ನಾನಿನ್ನ ಮರೆಯಲಾರೆ, ನಾನು ಸಹ ನಿರ್ದೇಶನ ಕೆಲಸ ಮಾಡಿದ್ದು, ಅದನ್ನು ಇನ್ನೂ ಮರೆಯೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ರಾಜನ್ ನಾಗೇಂದ್ರ ಅವರು ಒಂಥರ ಟ್ಯೂನ್ ಏನು ಕೊಡ್ತಾರೆ, ಆ ಟ್ಯೂನ್ ಯಾವಾಗಲೂ ಅಮರವಾಗೇ ನಿಂತ್ಕೊಂಡ್ಬಿಡುತ್ತೆ. ಎಷ್ಟು ದಿವಸ ಆದರೂ ಕೂಡ ಆ ಹಾಡು ಜನಗಳ ಮನಸ್ಸಲ್ಲಿ ಆಲ್ ಇಂಡಿಯಾ ರೇಡಿಯೋಲಾಗಲಿ, ಚಾನಲ್ಗಳಾಗಲಿ, ಅಥವಾ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಯಾವ ಹಾಡು ಕೇಳಿದ್ರೂ ಕೂಡ ಜನಗಳ ಬಾಯಲ್ಲಿ ಬರುತ್ತಿರೋದು ಅಂದರೆ ಈ ಥರದ ಹಾಡುಗಳು ಬರ್ತಾ ಇರುತ್ತೆ ಹೊರತು ಈ ಬೇರೆ ಡಮಾಲ್ ಡುಮಿಳ್ ಹಾಡುಗಳೆಲ್ಲ ಇಲ್ಲ. ಇದನ್ನೇ ಮೆಲೋಡಿ ಇರಬೇಕು, ರಾಗ ಇರಬೇಕು, ಸಂಯೋಜನೆ ಚೆನ್ನಾಗಿರಬೇಕು. ಆ ಥರದ್ರಲ್ಲಿ ಈ ಥರದ ಹಾಡುಗಳನ್ನೆಲ್ಲ ಹಲವಾರು ರಾಜನ್ ನಾಗೇಂದ್ರ ಕೊಟ್ಟಿದ್ದಾರೆ, ಒಂದಲ್ಲ ಎರಡಲ್ಲ. ಇಷ್ಟು ಅಲ್ಲದೇ ಕೂಡ ನಾನು ನಿರ್ದೇಶಕನಾದ ಮೇಲೆ ಹಲವಾರು ಚಿತ್ರಗಳಿಗೆ, ನಾನು ಅವಾಗಲೇ ಹೇಳಿದೆ ಎಷ್ಟು ಚಿತ್ರಗಳು ಮಾಡಿದ್ದಾರೆ ಅಂತ, ಆ ಎಲ್ಲ ಚಿತ್ರಗಳು ಒಳ್ಳೆಯ ಸಂಗೀತ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದನ್ನೂ ಕಳಪೆ ಮಾಡೋ ಹಾಗಿಲ್ಲ. ನಂದು ಭಾಗ್ಯವಂತರು ಆಗಲಿ, ಆಮೇಲೆ ಪ್ರೀತಿ ವಾತ್ಸಲ್ಯ ಆಗಲಿ, ಜನನಾಯಕ ಆಗಲಿ, ಮತ್ತ ಹಿಡಿತಕ್ಕೆ ಹೋಗಿಲೆ ಆಗಲಿ, ಯಾವುದೇ ಆಗಲಿ ಎಲ್ಲ ಥರಲ್ಲೂ ಕೂಡ ರಾಜನ್ ನಾಗೇಂದ್ರ ತುಂಬ ಚೆನ್ನಾಗಿ ಹಾಡುಗಳನ್ನ ನೀಡಿದ್ದಾರೆ ನನಗೆ. ಅವ್ರ ಹಾಡುಗಳಲ್ಲಿ ನಂದು ಪ್ಲ್ಯಾಟಿನಮ್ ಡಿಸ್ಕು, 3 ಡಿಸ್ಕು, 4 ಡಿಸ್ಕು ಈ ಥರ ರಾಜನ್ ನಾಗೇಂದ್ರ ಅವ್ರದ್ದಾಗಿದೆ. ಅವರು ಕೊಟ್ಟಿರೋ ಹಾಡು ಇವತ್ತು ಕೂಡ ನಾವು ಮರೆಯೋಕ್ಕಾಗಲ್ಲ. ಹ್ಯಾಂಡ್ಸ್ ಆಫ್ ಟು ರಾಜನ್ ನಾಗೇಂದ್ರ.